ಕೂಗಲೆ ಕೂಗಲೆ ಬರ್ರಿ ಸೆಂಟ್ರಿ ಬರ್ರಿ ಎಲ್ಲ ಈಗಾಗಲೇ ಏನು ಡೆವಿಲ್ ಸಿನಿಮಾದ ಒಂದು ತಯಾರಿ ಜೋರಾಗೇ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ವಸಂತ ಟಾಕೀಸ್ ಮತ್ತು ಗೀತಾಂಜಲಿಯಲ್ಲಿ ಸಾಕಷ್ಟು ಫ್ಲೆಕ್ಸ್ ಗಳನ್ನ ಅಭಿಮಾನಿಗಳು ಹಾಕಿದ್ದಾರೆ. ಈಗಾಗಲೇ ಸಿನಿಮಾದ ಒಂದಷ್ಟು ಟಿಕೆಟ್ ಕೂಡ ಸೇಲ್ ಆಗಿದೆ. ಸಾಕಷ್ಟು ಅಭಿಮಾನಿಗಳು ಬೆಳಗ್ಗೆ 6 ಗಂಟೆಗೆ ಇಂದಾನೆ ಶೋ ಸ್ಟಾರ್ಟ್ ಆಗುತ್ತೆ. ಆ ಶೋಗೆ ಈಗಾಗಲೇ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಒಂದಷ್ಟು ಇವತ್ತು ಸಿನಿಮಾದ ಒಂದು ರಿವೀಲ್ ಮಾಡೋಕೆ ನಾವು ಬಂದಿದ್ದೀವಿ. ಸಾಕಷ್ಟು ಅಭಿಮಾನಿಗಳು ಈಗಾಗಲೇ ಟಿಕೆಟ್ ನ ತಗೊಂಡು ಹೋಗಿದ್ದಾರೆ. ಸೊ ಬೆಳಗ್ಗೆ 6 ಗಂಟೆಗೆ ಶೋ ಆರಂಭ ಆಗುತ್ತದೆ. ಸೊ 6ರಿಂದ ಒಂದು 9 ಗಂಟೆ ಒಂದು ಶೋ, ಅದಾದ್ಮೇಲೆ 9 ಗಂಟೆಯಿಂದ ನೆಕ್ಸ್ಟ್ ಶೋ ಸುಮಾರು ಒಂದು 4-5 ಶೋ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಟ್ಟಲ್ಲಿ ಸಿನಿಮಾದ ಒಂದು ಅಬ್ಬರ ಜೋರಾಗೆ ನಡೀತಾ ಇದೆ ಅಂತ ಹೇಳ್ಬೋದು. ಈ ಸೆಲೆಬ್ರಿಟೀಸ್ ಏನು ಅಂತಂದ್ರೆ ಈ ಅಭಿಮಾನಿಗಳೇ ಸೆಲೆಬ್ರಿಟೀಸ್ ಅಂತ ಏನು ದರ್ಶನ್ ಅವ್ರು ಹೇಳಿದ್ರು, ಆ ಮಾತು ನಿಜ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಓನ್ ಆಗಿ ಎಲ್ಲ ಅಭಿಮಾನಿಗಳು ಅವರವರ ವೈಯಕ್ತಿಕವಾಗಿ ಈ ಒಂದು ಸಿನಿಮಾದ ಒಂದು ಪ್ರಮೋಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ದಾವಣಗೆರೆಯಲ್ಲಿ ಬೈಕ್ ರ್ಯಾಲಿ ಕೂಡ ಸಾಕಷ್ಟು ಅಭಿಮಾನಿಗಳು ಸೇರ್ಕೊಂಡು ಒಂದು ಬೃಹತ್ ಬೈಕ್ ರ್ಯಾಲಿಯನ್ನ ಮಾಡಿದ್ದಾರೆ. ಇವತ್ತು ಏನು 6 ಗಂಟೆಗೆ ಒಂದು ಶೋ ಆರಂಭ ಆಗ್ತದೆ. ಸಾಕಷ್ಟು ಅಭಿಮಾನಿಗಳು ಆ ಸಿನಿಮಾದ ಬಗ್ಗೆ ಏನೆಲ್ಲ ಹೇಳ್ತಾರೆ. ನಾಳೆ ಏನು ಡೆವಿಲ್ ಸಿನಿಮಾದ ಒಂದು ತೆರೆ ಕಾಣ್ತಾ ಇದೆ, ಆ ತೆರೆಗೆ ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಸೊ ಸಿನಿಮಾದ ಬಗ್ಗೆ ಒಂದಷ್ಟು ಆ ಒಂದು ಡೈಲಾಗ್ ಗಳ ಬಗ್ಗೆ ಒಂದಷ್ಟು ಈಗಾಗಲೇ ಅಭಿಮಾನಿಗಳು ಫ್ಲೆಕ್ಸ್ ಗಳನ್ನ ಹಾಕಿ ಆ ಸಿನಿಮಾವನ್ನ ಬರ್ಮಾಡ್ಕೊಳ್ತಾ ಇದ್ದಾರೆ. ಸೊ ನಾಳೆ 6 ಗಂಟೆ ಶೋ ಇದೆ. ಆ ಒಂದು ಶೋಗೆ ಯಾವ ರೀತಿ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅಭಿಮಾನಿಗಳನ್ನ ಕೇಳೋಣ. ಸರ್ ಏನ್ ಮಾಡ್ಕೊಂಡಿದ್ದಾರೆ ಸರ್? ನಾಳೆ ನಮ್ಮ ಬಾಸಾದ ದರ್ಶನ್ ಸರ್ ಅವರ ಒಂದು ಡೆವಿಲ್ ಸಿನಿಮಾ ರಿಲೀಸ್ ಇದೆ. ಈ ಸಿನಿಮಾಕ್ಕೆ ದಾವಣಗೆರೆ ಥಿಯೇಟರ್ನ ಗೀತಾಂಜಲಿ ಥಿಯೇಟರ್ ಎಲ್ಲ ಅಲಂಕಾರ ಮಾಡಿ ಫ್ಲೆಕ್ಸ್ ಕಟ್ಟಿದೀವಿ. ನಾಳೆ ಬರುವಂತ ಎಲ್ಲ ದರ್ಶನ್ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆ ಮಾಡಿದೀವಿ. ಹಾಗೂ ಕಟೌಟ್ರಿಗೆ ದೊಡ್ಡದ ಒಂದು ಹಾರ ಮಾಡಿದೀವಿ. ಆಮೇಲೆ ಪಟಾಕಿ ಸಿಡಿಸಿ ಸಂಭ್ರಮ ಮಾಡಿ ಅಣ್ಣ ನಮ್ಮ ಬಾಸ್ನ ತೆರೆ ಮೇಲೆ ನೋಡ್ಬೇಕು. ಬಹಳ ದಿನಗಳ ನಂತರ ನೋಡಕ್ಕೆ ಬಹಳ ಕಾತುರದಿಂದ ಕಾಯ್ತಾ ಇದೀವಿ ನಾವೀಗ. ಸೊ ಎಷ್ಟು ಈಗ ಆಲ್ರೆಡಿ 6 ಗಂಟೆ ಶೋ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. 6 ಗಂಟೆ ಶೋ 4 ಶೋನು ಸೋಲ್ಡ್ ಔಟ್ ಆಗಿದೆ. ಗೀತಾಂಜಲಿ, ವಸಂತ, ಮಲ್ಟಿಪ್ಲೆಕ್ಸ್ ಅಲ್ಲಿ 2 ಥಿಯೇಟರ್ ಸೋಲ್ಡ್ ಔಟ್ ಆಗಿದೆ ಟಿಕೆಟ್ ಆಲ್ರೆಡಿ. ಈಗ 9 ಗಂಟೆ ಶೋ ಅಷ್ಟೇ. 9 ಗಂಟೆ ಶೋನು ಸೋಲ್ಡ್ ಆಗ್ತಾ ಇದೆ. ಇನ್ನೇನಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತಿ 9 ಗಂಟೆ ಟಿಕೆಟ್ ಸೋಲ್ಡ್ ಆಗ್ತಾ ಇದೆ. ನಾಳೆ ಬರ್ತಕ್ಕಂಥ ಒಂದಷ್ಟು ಅಭಿಮಾನಿಗಳಿಗೆ ನೀವೆಲ್ಲರೂ ಸೇರಿ ಅಭಿಮಾನಿಗಳು ಏನ್ ಹೇಳಕ್ ಇಷ್ಟಪಡ್ತಾರೆ? ಎಲ್ಲ ಅಭಿಮಾನಿಗಳು ಶಾಂತಿ ರೀತಿಯಿಂದ ಸಿನಿಮಾ ನೋಡ್ಬೇಕು. ಯಾವುದೇ ತೊಂದರೆ ಮಾಡಿದಂಗೆ ಸಿನಿಮಾನ ಯಶಸ್ವಿ ಮಾಡೋ ಕಡೆ ಗಮನ ಕೊಟ್ಟು ಬಾಸ್ ಕಡೆಗೆ ನಾವು ಗಮನ ಹರಿಸಿ ಬಾಸ್ ಹೆಸರನ್ನ ದೊಡ್ಡ ಮಟ್ಟದಲ್ಲಿ ಒಯ್ಬೇಕು. ಯಾವುದೇ ಅಭಿಮಾನಿಗಳು ಆಚಾತುರದ ಕೆಲಸ ಏನು ಮಾಡಿದಂಗೆ ಬಾಸ್ನ ಸಿನಿಮಾನ ಗೆಲ್ಸೋ ಕಡೆ ಗಮನ ಕೊಡ್ಬೇಕು ಅಂತ ನಾವು ಹೇಳ್ತೀವಿ. ಒಬ್ಬ ಅಭಿಮಾನಿ ಏನೆಲ್ಲ ಹೇಳ್ತಾರೆ, ಸೊ ಸಿನಿಮಾವನ್ನು ಯಾವ ರೀತಿ ಬರ್ಮಾಡ್ಕೊಳ್ತಾ ಇದ್ರೆ ಕೇಳೋಣ. ಸರ್ ಹೇಳಿ. ಸರ್, ಈಗ ನಾವು ಕಾಟೇರ ಆದ ನಂತರ ತುಂಬಾ ವರ್ಷದಿಂದ ವೇಟ್ ಮಾಡ್ತಾ ಇದ್ದಂತ ಸಿನಿಮಾ ದರ್ಶನ್ ಅವರ ಡೆವಿಲ್ ಸಿನಿಮಾಗೆ ವೇಟ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ತುಂಬಾ ವರ್ಷದ ಮೇಲೆ ಈಗ ಬರ್ತಾ ಇದೆ ಡೆವಿಲ್ ಸಿನಿಮಾ. ಅದಕ್ಕೋಸ್ಕರ ವೇಟ್ ಮಾಡಿದ್ವಿ. ಈಗ ವಿಜೃಂಭಣೆಯಿಂದ ಎಲ್ಲಾ ರೆಡಿ ಮಾಡ್ಕೊಂಡಿದೀವಿ, ಸಕಲ ಸಿದ್ಧತೆ ಮಾಡ್ಕೊಂಡಿದೀವಿ. 2,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ಕೊಂಡಿದೀವಿ. ಪೈನಾಪಲ್ ಕೇಸರಿ ಬಾತು ಮತ್ತೆ ರೈಸ್ ಐಟಮ್ ಎಲ್ಲ ವಿಧವಾದ ಐಟಮ್ನೆಲ್ಲ ಮಾಡಿದೀವಿ. ಅಭಿಮಾನಿಗಳಿಗೋಸ್ಕರ ಮಾಡಿರ್ತಕ್ಕಂಥ ಐಟಮ್ ಇದು. ನಾವೆಲ್ಲ ಕಷ್ಟಪಟ್ಟು, ಯಾಕಂದ್ರೆ ಇಲ್ಲಿರೋರೆಲ್ಲ ಕೂಲಿ ಕಾರ್ಮಿಕರೇ, ಬಡವರೇ, ಯಾರು ಶ್ರೀಮಂತರು ಇಲ್ಲ ಇಲ್ಲಿ. ಹಾಗಾಗಿ ನಮ್ಮಲ್ಲೇ ಸ್ವಂತ ಹಣನ ಎಲ್ಲ ಒಬ್ರಿಗೊಬ್ರು ಜೋಡಿಸ್ಬಿಟ್ಟು ದರ್ಶನ್ ಅವರ ಇದಕ್ಕೆ ಏಳಿಗೆ ಒಳ್ಳೇದಾಗ್ಲಿ, ಆ ದೇವ್ರು ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅನ್ನೋ ಉದ್ದೇಶಕ್ಕೆ ನಾವು ಇವತ್ತು ಅನ್ನ ಸಂತರ್ಪಣೆಯನ್ನ ಬೆಳಗ್ಗೆ ಮಾಡ್ತಾ ಇದ್ದೀವಿ. ಮತ್ತು ಕಟೌಟಿಗೆ ಹೂವಿನ ಹಾರ, ಪಟಾಕಿ ಸಿಡಿಸಿ ಹಾಲು ಅಭಿಷೇಕ ಇವೆಲ್ಲ ಮಾಡ್ತಾ ಇದ್ದೀವಿ. ಸಂಭ್ರಮಾಚರಣೆ. ದಯವಿಟ್ಟು ಯಾರು ಅಹಿತಕರಣ ಘಟನೆ ಏನು ಮಾಡ್ದಂಗೆ ಬಾಸ್ ಅವರಿಗೆ ಒಳ್ಳೇದನ್ನ ಆಗ್ಲಿ ಅಂತ ಬೇಡ್ಕೊಳ್ಳೋಣ. ಸಿನಿಮಾ ಸಕ್ಸಸ್ ಆಗ್ಲಿ ಅಂತ. ನಾನು ಶಿವಣ್ಣನ ಅಭಿಮಾನಿ ಆದ್ರೂ ಕೂಡ ದರ್ಶನಿಗೆ ಬಹಳ ದೊಡ್ಡ ದೇವ್ರ ಭಕ್ತ ಆಗಿರ್ಬೋದು. ಎಲ್ಲಾ ಅಭಿಮಾನಿಗಳು ದೇವರಾಗಿ ಅದಾರೆ, ಯಾರೇನ್ ಬ್ಯಾರೆ ಆಗಿಲ್ಲ. ಎಲ್ಲ ಒಂದೇ ತಾಯಿ ಮಕ್ಕಳು. ಜೀವನದಲ್ಲಿ ಎಲ್ಲಾ ವೀರಗಳಿಗೂ ಒಂದೇ ಪ್ರೀತಿ ಮಾಡೋದು. ಜೀವನ ಎಲ್ಲಿ ದಿನ ಯಾರಿಗ ಏನಾಗಿರೋ ಗೊತ್ತಿಲ್ಲ. ಈ ಪಿಕ್ಚರ್ ಅಂತೂ 100 ದಿನ ಒಳ್ಳೇಬೇಕು. ಯಾಕಂದ್ರೆ ಕಷ್ಟ ಜೀವಿ ದೇವರು ದೇವಸ್ಥಾನದಲ್ಲಿ ಕೂತಿದ್ದಾರೆ. ಇಲ್ಲೆಲ್ಲ ಭಕ್ತಾದಿಗಳಿವೆ. ದೇಶ ಗೊಬ್ಬನೇ ಪ್ರಧಾನಿ, ರಾಜ ಗೊಬ್ಬನೇ ಮಂತ್ರಿ, ಏನೇ ಗೊಬ್ಬನೇ ರೌಡಿ, ಅದು ದಾಸ ಹಾಗೆ ಇರ್ತಾರೆ. ಮಾತಾಡಂಗಿಲ್ಲ, ದೇವ್ರು ಬಂದೇ ಬರ್ತಾರೆ. ಅವರಿಗೆ ನಾವೆಲ್ಲಿಂದು ಅಭಿಮಾನಿ ಇರ್ತೀವಿ. ಶಿವಣ್ಣನ ಅಭಿಮಾನಿ ಆದ್ರೂ ಕೂಡ ದರ್ಶನಿಗೂ ಒಳ್ಳೆ ಜೈಕಾರ ಹಾಕಿದೀವಿ. ಎಲ್ಲಾ ವೀರಗಳು ಒಂದೇ ತಾಯಿ ಮಕ್ಕಳು. ಇಲ್ಲಿ ಯಾರು ಭೇದ ಭಾವ ಏನಿಲ್ಲ. ನಾಗರಾಜ್ ನಾಯಕ ಮಸಾಲಿ. ನಮಸ್ತೆ ಎಲ್ಲ ಈ ವ್ಯಕ್ತಿಗಳಿಗೆ ನಮಸ್ತೆ. ನಾನು ದುನಿಯಾ ವಿಜಯ್ ಪಕ್ಕ ಅಭಿಮಾನಿ. ಆದ್ರೆ ದರ್ಶನ್ ಫಿಲಿಮಿಗೂ ಬಂದೇನಂದ್ರೆ ಒಬ್ಬ ಕಲಾವಿದ, ಸಾರಿ ಅವರು ಒಬ್ಬ ಕಲಾವಿದ. ಎಲ್ಲರೂ ಫಿಲಿಮ್ ಥಿಯೇಟರ್ ಅಲ್ಲಿ ನೋಡ್ರಿ. ನಾವು ನೋಡಿಲ್ಲ, ಆದ್ರೂ ಅಡ್ವಾನ್ಸ್ ಅವನ ಪರವಾಗಿ ಇಷ್ಟಕ್ಕೊಂದೆಲ್ಲ ಮಾಡಿದೀವಿ. ಬಟ್ ಎಲ್ಲರೂ ಸಹಕಾರ ಕೊಡ್ರಿ. ಯಾರು ಕೆಟ್ಟವರಲ್ಲ,
ಇವತ್ತು ಕೆಟ್ಟವರು ನಾಳೆ ಎಲ್ಲರೂ ಒಳ್ಳೆಯವರೇ ಏನ್ಸ ಎಲ್ಲರಿಗೂ ಸಪೋರ್ಟ್ ಮಾಡಿ. ಅಂದಾಗೆ ಈ ಟಿವಿ ನನ್ನರಿಗೆ ಹೇಳ್ಬೇಕಂದ್ರೆ ಇಷ್ಟಪಡ ಇವರಿಂದನೇ ಎಲ್ಲರೂ ಬೆಳೀತಿರೋದು, ಅವ್ರಿಗೆ ಫಸ್ಟ್ ಆಫ್ ಆಲ್ ಸಪೋರ್ಟ್ ಮಾಡ್ರಿ. ನಮ್ಮ ಹೆಸರು ಜಂಗ್ಲಿ ಮಂಜು ಅಂತ. ನನ್ನ ಸ್ವಂತ ಹೆಸರು ತಂದೆ ಥಿಯೇಟರ್ ಮಂಜುನಾಥ್ ಅಂತ. ನನಗೆ ಜಂಗ್ಲಿ ಮಂಜು ಅಂತ ಕರೀತಾರೆ. ದಯವಿಟ್ಟು ಎಲ್ರಿಗೂ ಸಪೋರ್ಟ್ ಮಾಡ್ರಿ ಜೂನಿಯರ್ ಅಂತ ಎಲ್ರು ಹೇಳ್ತಾರೆ. ನೀವು ನಿಮ್ಮ ಅನಿಸಿಕೆನೆ ಸರ್, ನಿಮ್ಮ ಅನಿಸಿಕೆ. ಯಾರಿಗೂ ಕೆಟ್ಟದ್ ಬಯಸ್ಬೇಡ್ರಿ, ಒಳ್ಳೇದ್ ಬಯಸ್ರಿ ಅಷ್ಟೇ. ಅಭಿಮಾನಿಗಳು ಸಿನಿಮಾವನ್ನ ಬರ್ಲಿಕ್ಕೆ ಅಂದ್ರೆ ನಾಳೆ ಏನು ಸಿನಿಮಾ ತೆರೆ ಕಾಣ್ತದೆ, ಆ ಸಿನಿಮಾಕ್ಕೆ ಸಾಕಷ್ಟು ಅಭಿಮಾನಿಗಳು ಶುಭವನ್ನ ಹಾರೈಸ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಒಂದಷ್ಟು ಅಭಿಮಾನಿಗಳು ಈಗಾಗಲೇ ಸಿನಿಮಾದ ಒಂದು ಟಿಕೆಟ್ಗಳನ್ನ ತಗೊಂಡು ಈಗಾಗಲೇ ಕಾಯ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಅಂತ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡ್ತಾ ಇರಿ DVG 1 ನ್ಯೂಸ್ ದಾವಣಗೆರೆ. ಜೈ ಬಾಸ್, ಜೈ ಬಾಸ್, 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 ಬಾಸ್.